ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಅಪ್ಪನೂ ಕೂಡ ಎದ್ದಿದ್ದಾನೆ. ಇವತ್ತೇನಷ್ಟು ಎದ್ದೇಳಕ್ಕೆ ಏನು ಹಳ್ಳಿಲ್ಲ ಪಾಪ. ಎದ್ದು ಅವನು ರೆಡಿಯಾಗಿದ್ದಾನೆ. ಇದೇ ಬಟ್ಟೆ ಬೇಕು ಅಂದ್ಬಿಟ್ಟು ಅವನೇ ಸೆಲೆಕ್ಟ್ ಮಾಡಿ ರೆಡಿಯಾಗಿದ್ದಾನೆ. ಇವಾಗ ಫಸ್ಟು ಮನೇಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಆಮೇಲೆ ಪ್ರಮೋದ್ ಅವ್ರ ಆಫೀಸ್ಗೆ ಹೊರಡ್ತಾರೆ. ನೆಕ್ಸ್ಟು ನಮ್ಮದೇನಿದೆ ಕೆಲಸ, ನಮ್ಮ ಮಾವ ಬಂದಿದ್ದಾರಲ್ಲ, ನಮ್ಮ ಮಾವ ನಾನು ನೋಡ್ಕೊಳ್ತೀವಿ ಅದನ್ನು. ಸೊ ಬನ್ನಿ, ಅಪ್ಪು ಕೈಲಿ ಪೂಜೆ ಮಾಡಿಸ್ಬಿಟ್ಟು ಓಡೋಣ. ಗೈಸ್, ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಪ್ಲೇಟ್ ಬರುತ್ತಲ್ಲ, ಅದರಲ್ಲಿ ಬಿಟ್ಟಿರೋದು. ಹೀರೋ ಹೊಸ್ಬೇಡ ನೀನು. ಮಾಮಿ ಒಳ್ಳೇದ್ ಮಾಡೋ ಅಂತ ಕೇಳ್ಕೊ ಆಯ್ತಾ. ಹೋಗ್ಬೇಕು. ಕೈ ಕೊಡಿ. ಹ್ಯಾಪಿ 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 ಬರ್ಡೇ. ಹೊರಡೋಣ. ಇಲ್ಲಿ ಏನಾಗ್ಬಿಟ್ಟು ಅಪ್ಪು, ಇಲ್ಲಿ ನೋಡು, ಇಲ್ಲಿ ನೋಡಪ್ಪು. ಇವತ್ತೇನು ನಿಂದು? ಹ್ಯಾಪಿ ಬರ್ಡೇ. ಕೇಕ್ ಕಟ್ ಮಾಡ್ತೀನಿ ನೀನು ಇವತ್ತು. ಕೇಕು ಯಾವ ಕೇಕ್ ಕಟ್ ಮಾಡ್ತಿದ್ಯಾ? ಯಾವ ಕೇಕ್ ಕಟ್ ಮಾಡ್ತಾ ಇದೀಯಾ? ಯಾವುದು? ಸ್ಪೈಡರ್ ಮ್ಯಾನ್. ನಡಿ ಹೋಗೋಣ. ಐಫೋನು ಜಾಬಲ್ಲಿ ಇಟ್ಕೊ, ನಿಮ್ಮ ಜಾಬಲ್ಲಿ. ಬನ್ನಿ, ನೀವು ಒಂಚೂರು ಮುಂದೆ ಬನ್ನಿರಿ. ಇವರು ಇಬ್ಬರು ಹೊಸದು ಹಾಕೊಂಡವ್ರೆ. ನನಗೂ ಹೊಸ ಸೀರೆನೇ ಇಲ್ಲ. ಸೇಮ್ ಸೇಮ್. ಇದು ಅವನೇ ಸೆಲೆಕ್ಟ್ ಮಾಡ್ಕೊಂಡ. ನಾವು ಬೇಡ ಅಂದ್ವಿ, ಬೇರೆ ಚೆನ್ನಾಗಿರೋದು ಹಾಕು ಅಂದರೆ ಅವನು ಅದನ್ನೇ ಹಾಕೊಂಡವನು. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇವಾಗ ಅಪ್ಪು ಮುಂದೆನೇ ಕುತ್ಕೋತೀನಿ ಅಂದ. ಮನೇಲಿ ತುಂಬ ಸೆಕೆ ಇರೋದ್ರಿಂದ ಇಷ್ಟು ಕೂಲಾಗಿದ್ರೆ ಏನು ಅನಿಸಲ್ಲ, ಚಳಿ ಅಂತ ಅನಿಸಲ್ಲ. ಸಿಕ್ಕಾಬಟ್ಟೆ ರಶ್ ಇತ್ತು ಗೈಸ್. ಅದಕ್ಕೆ ನಾವೇನು ಮಾಡಿದ್ವಿ, 100% ನಾವು ಕ್ಯೂವಲ್ಲಿ ನಿಲ್ಲಕ್ಕಾಗಲ್ಲ. ಮತ್ತು ಶುಕ್ರವಾರ ಬೇರೆ ಅಲ್ವಾ, ಇನ್ನು ರಶ್ಶನ್ನು ಕೇಳೋದೇ ಬೇಡ. ಅದಕ್ಕೆ ನಾವು ಸ್ಪೆಷಲ್ ಎಂಟ್ರಿ ಟಿಕೆಟ್ನ ತೊಗೊಂಡು ಹೋಗೋಣ ಅಂದರೆ ಅದಕ್ಕೂ ಅಷ್ಟೊಂದು ಕ್ಯೂ ಇತ್ತು. ಆವಾಗ ಪ್ರಮೋದ್ ಅವ್ರ ಆಫೀಸ್ ಒಂದು ಹುಡುಗಿ ಅಲ್ಲಿ ನಿಂತಿದ್ರು. ಅವ್ರಿಗೇ ಮುಂದೆ ಕೊಟ್ಟು ನಾವು ತೊಗೊಂಡ್ವಿ. 100 ರೂಪೀಸ್ದು ತೊಗೊಂಡು ಇವಾಗ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ಡೈರೆಕ್ಟ್ ದರ್ಶನ ಆಯಿತು ನಮಗೆ ಆರಾಮಾಗೆ. ಸ್ಪೆಷಲ್ ಎಂಟ್ರಿ ತೊಗೊಳ್ಳಿಲ್ಲ ಅಂದಿದ್ರೆ ನಾವು ಮನೆಗೆ ಬರೋಷ್ಟರಲ್ಲೇ 1 ಗಂಟೆ 2 ಗಂಟೆ ಆಗೋಗ್ತಿತ್ತು. ಆ್ಯಂಡ್ ಇವಾಗ ಒಳಗಡೆ ಪ್ರಸಾದ ಸಿಗುತ್ತೆ, ಸಿಹಿ ಪೊಂಗಲ್, ಖಾರ ಪೊಂಗಲ್. ಅದನ್ನ ದುಡ್ಡು ಕೊಟ್ಟು ತೊಗೋಬೇಕು. ನಾವು ಪ್ರತಿ ಸಲ ಹೋದಾಗಲೂ ಅದನ್ನು ತೊಗೊಂಡು ಬರ್ತೀವಿ. ಅಪ್ಪುಗೆ ಆಲ್ರೆಡಿ ನಿದ್ದೆ ಬರ್ತಾಯಿತ್ತು ಬೇಗ ಇದ್ದಿರೋ ಕಾರಣ. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರಲ್ಲ, ನಾವು ಅಲ್ಲೇ ಹೋಗಿ ಊಟ ಮಾಡಿದ್ವಿ. ರೈಸ್ ಬಾತ್ನ ತಿಂದ್ಕೊಂಡು ಅಲ್ಲಿಂದ ಮಹಾಲಕ್ಷ್ಮಿ ಸ್ವೀಟ್ಗೆ ಬಂದು ಅಪ್ಪು ನನಗೆ ಬನಾನಾ ಚಿಪ್ಸ್ ಬೇಕು ಅಂದ್ಬಿಟ್ಟು ತೊಗೊಂಡ. ಆಮೇಲೆ ಅವನಿಗೆ ಬೈಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ, ಅದನ್ನೆಲ್ಲ ಕೊಡಿಸ್ಕೊಂಡು, ಮತ್ತು ಮನೆಗೆ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅವ್ರಿಗೆ ಸ್ವೀಟೆಲ್ಲ ಬೇಕಿತ್ತು. ಆ್ಯಂಡ್ ನಮ್ಮ ಮನೆಯವ್ರಿಗೂ ಸ್ವೀಟೆಲ್ಲ ಬೇಕಿತ್ತು. ಅದಕ್ಕೆ ಕ್ಯಾಶ್ಯೂ ಬರ್ಫಿ ಮತ್ತು ಅವನಿಗೆ ಬೈಟ್ಸು ಮತ್ತು ಬನಾನಾ ಚಿಪ್ಸ್ನ ತೊಗೊಂಡು ಹೊರಡ್ತಾ ಇದ್ದೀವಿ. ಇವಾಗ ಒಂದು ಅರ್ಧ kg ತೊಗೊಂಡ್ವಿ ಅಷ್ಟೇ ನಾವು ಕ್ಯಾಶ್ಯೂ ಬರ್ಫಿನ. ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನೂ ಅದೇ ಮಿಕ್ಕಿ ಇದೆ, ಅದನ್ನೇ ಖಾಲಿ ಮಾಡಿಲ್ಲ. ಟೋಟಲ್ ಬಿಲ್ ಬಂದು 671 ರೂಪೀಸ್ ಏನೋ ಆಯಿತು. ಹೌದು, 671 ರೂಪೀಸ್ ಆಯಿತು. ಅಲ್ಲಿಂದ ಮನೆಗೆ ಬಂದ್ವಿ. ಗೈಸ್, ಎಲ್ಲರೂ ಟಿಫನ್ ಮಾಡ್ತಾ ಇದ್ದಾರೆ. ನಮ್ದಾಯಿತು, ಇವ್ರದ್ದು ಇವಾಗ. ಮಮ್ಮಿ ಅವನು ಚೂರು ತಿಂದಿಲ್ಲ ಅಲ್ಲಿ, ಚೂರು. ಯಾವ ಖಾರನೂ ಮಾಡಿರಲಿಲ್ಲ.
ಪ್ರಮೋದ್ ಅವ್ರು ಇರಲಿಲ್ವಲ್ಲ, ಅದಕ್ಕೆ ನಾನು ಮಾಮ ಇವಾಗ ಮಟನ್ ತರೋಕ್ಕೆ ಅಂದ್ಬಿಟ್ಟು ಹೋದ್ವಿ. ಒಂದು ರಿಂಗ್ ರೋಡಲ್ಲಿ ಮಾನಂತವಾಡಿ ರೋಡಲ್ಲಿ ನಾನ್ ವೆಜ್ ಸಿಗುತ್ತೆ, ಬಟ್ ಅಲ್ಲೇನೋ ಮರಿ ಇರಲಿಲ್ಲ. ಮತ್ತು ನಮ್ಮ ಮಾವ ಅದು ನಾಟಿ ಮಟನ್ ಎಲ್ಲ ಬೇಡ ಅಂತಲೂ ಅಂದಿದ್ರು ಒಂದು ಸಲ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದು ಬೇಕು ಅಂದ್ಬಿಟ್ಟು KG ಕೊಪ್ಪಲಿಗೆ ಬಂದ್ವಿ. ಇಲ್ಲಿ ಗೌರ್ಮೆಂಟ್ ರಿಜಿಸ್ಟ್ರ್ ಆಗಿದೆ, ಅದು ಆ ಥರ ಸೀಲ್ನ ಹಾಕಿ ಮಾರೋದು. ಸೊ ಅದಕ್ಕೆ ನಾವು ಅಲ್ಲೇ ತೊಗೊಂಡು ಬಂದ್ವಿ. ಇವಾಗ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮನೆ ನೋಡಿ ತೊಟ್ಲುಗಾಯಿ ಬಂದಿದೆ. ಇದೇ ಫಸ್ಟ್ ಬಂದಿರೋದು, ಶುಕ್ರವಾರ ಬೇರೆ ಲಕ್ಷ್ಮಿನೇ ಬರೋದು. ಹಂಗಾರೆ ನಾವು ಖಾರ ಎಲ್ಲ ಆಡಿಸ್ಕೊಂಡ್ವಿ ನೀಟಾಗೆಲ್ಲ. ಆದಮೇಲೆ ಇವಾಗ ಅಡುಗೆಗೆ ಇದು ಮಾಡ್ತಾಯಿದ್ವಿ, ಸಾಂಬಾರು ಮಾಡೋಕ್ಕೆ ಮಟನ್ನ ಹುರ್ಕೊಳ್ತಾ ಇದ್ದೆ. ಪ್ರಮೋದ್ ಇದ್ದಿದ್ರೆ ರಿಸ್ಕ್ ಇರ್ತಿರ್ಲಿಲ್ಲ ಅಷ್ಟು. ಅವರು ಆಫೀಸ್ಗೆ ಹೋಗಿರೋ ಕಾರಣ ನಾವೇ ಮಾಡಬೇಕಿತ್ತು. ನಮ್ಮ ಮಮ್ಮಿ ಎಲ್ಲನೂ ರೆಡಿ ಮಾಡಿಕೊಟ್ರು. ಸೊ ನಾನು ಹಂಗೆ ಉರಿತಾ ಇದ್ದೆ. ಪ್ರಮೋದ್ ಇದ್ದಿದ್ರೆ ಮತ್ತು ಇನ್ನೊಂದು ಏನಂದರೆ ಎಲ್ಲ ಪ್ರಿಪ್ರೇಷನ್ನು ನನಗೆ ವೀಡಿಯೋ ಮಾಡಿಕೊಡ್ತಿದ್ರು. ಟೈಮ್ ಇಲ್ಲದೇ ಇರೋ ಕಾರಣ ನಾವು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ವಿ. ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಗೈಸ್, ಪ್ರಮೋದವರಿಲ್ಲ, ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆಲ್ಮೋಸ್ಟು ನಾನೇ ವಹಿಸ್ಕೊಂಡಿರೋದು. ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೋನು ವೀಡಿಯೋ ಮಾಡ್ತಾವನೆ, ಹೇಗೆ ಮಾಡ್ತಾವನೋ ಗೊತ್ತಿಲ್ಲ. ಸೊ ನಾನು ತೋರಿಸು ಸೋನು, ನೀಟಾಗಿ ತೋರಿಸ್ಬೇಕು. ಗಜ ಹಾಂ, ನಾನು ತೋರಿಸಿ ನೋಡ. ಏಯ್ ಸೌಂಡು. ಸೊ ಎಸ್, ಸಿಗ್ತೀನಿ ಗೈಸ್ ಎಲ್ಲ ಡೆಕೋರೇಷನ್ ಮಾಡೋದ್ಮೇಲೆ. ತುಂಬ ಮಳೆ ಗಾಳಿ ಇರೋ ಕಾರಣ ಕರೆಂಟೇ ಬರಲಿಲ್ಲ. ಬಂದಿದ್ದೆ 11 o'clock. ಸೊ ಅದಕ್ಕೆ ಅಷ್ಟೊತ್ತವರೆಗೂ ನಾವು ಕಾಯೋಕ್ಕಾಗಲ್ಲ, ಮತ್ತು ಗ್ಯಾರಂಟಿನೂ ಇರಲಿಲ್ಲ ಕರೆಂಟ್ ಬಗ್ಗೆ. ಅದಕ್ಕೆ ನಾವು ಟಾರ್ಚ್ ಆನ್ ಮಾಡ್ಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ವಿ. ಆಮೇಲೆ ನಾನು ಐಫೋನಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಸ್ವಲ್ಪ ಇದು ಅರ್ಧ ನಾರ್ಮಲ್ ಫೋನಲ್ಲಿದೆ, ಅರ್ಧ ವೀಡಿಯೋ ಐಫೋನಲ್ಲಿದೆ. ಐಫೋನಲ್ಲಿ ಫ್ಲ್ಯಾಶ್ನ ಆನ್ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ಆಮೇಲೆ ಪ್ರಮೋದ್ಗೆ ಹೇಳ್ದೆ ಇಲ್ಲ ಮಾಡಿಬಿಡೋಣ ಸೆಲೆಬ್ರೇಷನ್ ಅಂತ. ಸೊ ಎಲ್ಲರೂ ಟಾರ್ಚ್ ಆನ್ ಮಾಡಿಕೊಂಡ್ರು. ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಮಾಡು ಅಂದ್ಬಿಟ್ಟು ಎಲ್ಲ ಮೊಬೈಲಲ್ಲೂ ಟಾರ್ಚ್ ಆನ್ ಮಾಡಿಕೊಂಡು ಸೆಲೆಬ್ರೇಷನ್ ಶುರು ಮಾಡಿದ್ವಿ. ಬಿಡು, ಚೆನ್ನಾಗಿ ಬರ್ತಾ ಇದೆ. ಪೂಜೆ ಮಾಡು ಮಗನೇ. ಮಾಡು ಭಕ್ತಿಯಿಂದ ಗಜ ಶ್ಲೋಕ ಹೇಳು, ಗಜಾನನ ಮಾಡು. ಇದಕ್ಕೇನು ಕರೆಂಟೇ ಬೇಡ ಫೋನ್ಗೆ. ಸಾಕು ಬನ್ನಿ ಸರ್, ಸ್ಪೈಡರ್ ಮ್ಯಾನ್ ಕಟ್ ಮಾಡಬೇಕು. ಎಸ್, ನಮ್ಮ ಸೆಲೆಬ್ರೇಷನ್ನ ಶುರು ಮಾಡ್ಕೊಳ್ತೀವಿ ನಾವು. ಕರೆಂಟ್ನ ಕಾಯೋಕ್ಕಾಗಲ್ಲ. ಸೊ ಅಪ್ಪು ಫೇವ್ರೆಟ್ ಕೇಕ್ ಅವನೇ ಕೇಳಿದ್ದ. ಲಾಸ್ಟ್ ಇಯರ್ ಅವನು ಕಾರ್ ಕೇಕ್ ಬೇಕು ಅಂತ ಹೇಳಿದ್ದ. ಈ ಇಯರ್ ಸ್ಪೈಡರ್ ಮ್ಯಾನ್ ಬೇಕು ಅಂದಿದ್ದ. ಮೇಲ್ಗಡೆ ಹಾಕೋದಿಲ್ಲಿ ಸ್ಪೈಡರ್ ಮ್ಯಾನು. ಎಸ್, ಅಪ್ಪು ಬರ್ಡೇ ಕೇಕ್ ಫೈನಲಿ ಈ ರೀತಿ ಇದೆ. ತುಂಬ ಚೆನ್ನಾಗಿ ಬಂದಿದೆ ಗೈಸ್ ಕೇಕ್. ನಾವು ಹೆಂಗೆ ಹೇಳ್ಕೊಡ್ತೀವಿ, ಯಾವ ರೀತಿ ಫೋಟೋ ಕೊಡ್ತೀವಿ, ಅದೇ ರೀತಿ ಜೆರಾಕ್ಸ್ ಆಗಿ ಅವರು ಕೇಕ್ಗಳನ್ನ ಮಾಡಿಕೊಡ್ತಾರೆ. ಸೊ ಅದಕ್ಕೆ ನಾನು ವಿಜಯನಗರದಲ್ಲೇ ಕೊಟ್ಟಿದ್ದೆ. ಅಪ್ಪು ಚೆನ್ನಾಗಿದೆಯಾ? ಹ್ಯಾಪಿ ನೋಡಿ ಗೈಸ್, ಫುಲ್ ಹ್ಯಾಪಿ. ಅವನು ಎಷ್ಟೊತ್ತಿಗೆ ಕಟ್ ಮಾಡ್ತೀನಿ ಅನ್ನಂಗೆ ಆಗ್ಬಿಟ್ಟಿದೆ. ಮಮ್ಮ, ನೈನಾ ಬನ್ನಿ. ಎಲ್ಲರೂ ಕರೆಂಟ್ ಇಲ್ದಿರೋದಕ್ಕೆ ಗೈಸ್ ಡ್ರೆಸ್ಸೇ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಬೇಜಾರಾಗೋದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೋನಿತ್, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಸ್ಟಾರ್ಟ್. ಇವನೇ ಕಾಯ್ತಿದ್ದಾನೆ. ಅವನೇ ಮಾಡ್ಬೇಕಂತ ಬಿಡು, ಮಾಡ್ಲಿ ಮಾಡು. ಇರ್ಲಿ ಇಲ್ಲಿ ಹಿಂಗೆ ಹಿಂಗ್ ಮಾಡು, ಬಿಡು ಮಾಡ್ತಾನೆ. ಹ್ಯಾಪಿ ಬರ್ಡೇ ಟು ಯು ಅಪ್ಪು. ಇಲ್ಲಿ ಅಪ್ಪು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಪ್ಪು.
ಚಿನ್ನ ಹುಟ್ಟುಹಬ್ಬದ ಶುಭಾಶಯಗಳು. ಚೆನ್ನಾಗಿ ಗೊತ್ತಾಗಲ್ಲ. ಇದು ಕೈ ಅವನ ಕೈ ತಿನ್ಸಿ. ಅವನದು ಹೋಗು ಮಾತಾಡ್ತೀನಿ ನನಗೆ ಹೋಗೋ ಕಡೆ. ನನ್ನ ಕೈ ಇಟ್ಕೊ. ಈ ಕಡೆ ನೋಡು ಅಪ್ಪು ನೀನು ಉಪ್ಸಾರ ಆ ಕಡೆ ಹೋಗಿ ನೀನು. ಅಲ್ಲೇ ಅಪ್ಪು ಹೆಂಗಿಂದು ಕಟ್ ಮಾಡ್ಬೇಡ ನೀನು. ಉಲ್ಟಾ ಉಲ್ಟಾ ಅಲ್ಲೇ ಅಣ್ಣ ಕೊಟ್ಟು ಬರ್ತಾನೆ ಇರು. ಬಟ್ಟೆ ಹಾಂ ಕೈಗೆ ಇಟ್ಕೊ. ಏಯ್ ನೀನು ಇಟ್ಕೊಳ ಕೇಕ್ ಕೈಲಿ ಇಟ್ಕೊಳ್ರಿ. ನಿನಗೆ ಸರಿಯಾಗೈತೆ. ಓಕೆ ಚೊಕ್ಕ ಫಸ್ಟ್ ಸಾಕು. ಈ ಕಡೆ ನೋಡಪ್ಪ. ನೈನಾ ಬಾರೇ. ಬಾರೋ ಬಾ ಬೈರ. ಯಾರು ರೆಡಿ ಆಗಿಲ್ಲ. ಲಂಬೋದರ ಲಕ್ಕುಮಿಕ್ಕಲ್ಲ. ನಮ್ಮ ಮಮ್ಮಿ ಕೇಕ್ ತಿನ್ನಿಸ್ಬೇಕಾದ್ರೆ ನಮ್ಮ ಮಾವನ ಮಗ ಹಿಂದ್ಗಡೆ ಕ್ರಿಕೆಟ್ ನೋಡ್ತಾ ಇದ್ದ. ಸೊ ಅದು ವಾಯ್ಸು ಒಂಥರ ಕೇಳಿಸ್ತಾ ಇತ್ತು, ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ. ಅಪ್ಪು ಇವಾಗ ನಮ್ಮ ಮಮ್ಮಿಗೆ ತಿನ್ನಿಸ್ತಾ ಇದ್ದಾನೆ. ಅದಾದಮೇಲೆ ಎಲ್ಲರೂ ಹಂಗೆ ತಿನ್ನಿಸ್ಕೊಂಡು ಸುಮ್ಮನೆ ಕೂತಿದ್ವಿ, ಕರೆಂಟ್ ಬರೋ ಗಂಟೆ ಊಟ ಮಾಡೋದು ಬೇಡ ಅಂತ. ಇವನು ಬಾಯಲ್ಲಿ ಮೂತ್ಕತವನೇ ತಗೆ. ನೀನು ತಿನ್ಸು. ಒತ್ತರಿಸು. ಬಿಡು 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 ಅಷ್ಟೇ. ಅಷ್ಟೇ. ಎಷ್ಟು ಆಟಿಟ್ಯೂಡ್ ತೋರಿಸ್ತಾನೆ ನೋಡು. ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಟ್ಟ ತುದಿಗೆ. ಅದೇ ಅನ್ನ ಹಾಕಿ ಬಾಯಿ ಬರಲ್ಲ. ಅನ್ನ ಹಾಕಿದ್ರೆ ಬಾಯಿ ಬರಲ್ಲ. ಬಗ್ಗೆ ಬಗ್ಗೆ ಈ ಕಡೆ ನೋಡಿ. ನೀರು ಸೈಡ್ ಈ ಕಡೆ ನೋಡಪ್ಪ. ಅಲ್ಲಿ ನೋಡಿ ಗೈಸ್ ಎಷ್ಟು ಅಗಲ ಬಾಯಿ ಬಿಡ್ತಾನೆ ನೋಡಿ. ನೋಡಿ ಕಚ್ಚಿಪುಡಿ ಸೀಟ್. ಹೋಗಿ ಸರ್ ಬರ್ತಂಡಿ ಸರ್. ಗೈಸ್ ಇಷ್ಟೇ ಸೆಲೆಬ್ರೇಷನ್. ಕರೆಂಟ್ ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿ ವಿಡಿಯೋಸು ಫೋಟೋಸ್ ಎಲ್ಲ ತೊಗೋಬೋದಿತ್ತು, ಬಟ್ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಇವನು ಬರ್ಡೇ ಇದೇ ರೀತಿ ಆಗಬೇಕು ಅಂತಿತ್ತೇನೋ. ಆ್ಯಂಡ್ ಡೆಕೋರೇಷನು ಅಷ್ಟೇ ಎಲ್ಲ ಹೆಂಗೆ ಕಳಿಸ್ಕೊತೈತೆ ನೋಡಿ. ಚೆನ್ನಾಗಿ ಮಾಡಿದ್ವಿ. ಅದು 4 o'clockಗೆ ಮಾಡಿದ್ದು, ಬೇಗನೆ ಮಾಡೋಣ ಅಂತ. ಈ ಮಳೆಯಿಂದ ಎಲ್ಲ ಹಾಳಾಯಿತು. ಏನು ಮಾಡೋಕ್ಕಾಗಲ್ಲ. ಸಿಕ್ಕಾಬಟ್ಟೆ ಗಾಳಿ. ಆ್ಯಂಡ್ ಇದರಲ್ಲಿ ಸಿಟಿಲೆಲ್ಲ ತುಂಬ ಮರಗಳೆಲ್ಲ ಬಿದ್ದಿದೆ ಅಂತೆ. ತುಂಬ ಇವತ್ತು ಜನಗಳಿಗೆ ತುಂಬ ತೊಂದರೆ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ನಮಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವು ಆಗ್ತಾ ಇದೆ. ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದೆ. ಮಳೆ ಮುಗಿತಲ್ಲ ಸುಮ್ಕಿರೋ ಅದೃಷ್ಟ. ಏನಂತ ಅವನು ಗೊತ್ತಾ ಗೈಸ್, ಹೆಂಗೆ ನಾನು ಮಳೆ ಉಯಿಸಿದ್ದು ಅಂತ ಕೇಳ್ತಾನೆ. ಸ್ಮೈಲ್ ಕಣ್ಬಿಡಿ. ಕಣ್ಣ ದಪ್ಪಕ್ಕೆ ಸೋನು ಕಣ್ಣೆ ಕಾಣ್ತಲ್ಲ ನಿಂದು. ನಿದ್ದೆ ಮಾಡ್ತಾವನೆ. ಸೆಲೆಬ್ರೇಷನ್ ಇನ್ನೇನು ಮುಗೀತು, ಎಲ್ಲ ಕೇಕ್ ತಿಂತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಡ್ಯಾಡಿ ಬಂದರು. ಅವ್ರು ನೋಡ್ಬೋದು ಅವ್ರ ಬಟ್ಟೆ ನೀವು ಎಷ್ಟು ತೇವಾಗಿದೆ ಅಂತ. ಅವರು ಮಳೆನಲ್ಲೇ ನೆನ್ಕೊಂಡು ಬಂದರು. ನಮ್ಮ ಡ್ಯಾಡಿ ಕೂಡ ಗ್ರೀನೇ ಹಾಕೊಬಂದಿದ್ದಾರೆ. ಅಪ್ಪಗೆ ಮ್ಯಾಚ್ ಆಗ್ತಾಯಿತ್ತು ಅದು. ಅಪ್ಪು ಹೆಂಗೆ ಅಂದರೆ ನಮ್ಮ ಡ್ಯಾಡಿ ಬಂದರೆ ಒಂದು ಸ್ವಲ್ಪ ಬಾಲ ಬಿಚ್ಚಿಬಿಡ್ತಾನೆ. ಸೆಲೆಬ್ರೇಷನಲ್ಲಿ ನಿಂತ್ಕೋತಾನೆ ಇರಲಿಲ್ಲ, ಸುಮ್ಮನೆ ಎತ್ಕೊ ಅಂತಿದ್ದ. ನಮ್ಮ ಡ್ಯಾಡಿ ಜೇಬನ್ನ ಹೋಗಿ ಎಳಿಯೋದು, ದುಡ್ಡು ಕೊಡು ಅನ್ನೋದು, ಸುಮ್ಮನೆ ಟಾರ್ಚರ್ ಮಾಡ್ತಾಯಿದ್ದ. ಅವ್ರು ಬರೋಕ್ಕೂ ಮುಂಚೆ ತುಂಬ ಡೀಸೆಂಟಾಗಿ ನಡ್ಕೊಂಡ. ಅವ್ರು ಬಂದಮೇಲಂತೂ ಫುಲ್ಲು ಕಿತಾಪತಿ ತೆಗ್ದ.
ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಆಡ್ಕೊಳ್ತಿದ್ವಿ ಅಂದ್ಬಿಟ್ಟು ಅವನು ಬೇಕು ಬೇಕು ಅಂತ ಇನ್ನೂ ಜೋರಾಗಿ ಬಾಯಿ ಬಿಡ್ತಾ ಇದ್ದ. ನಾನು ಹಂಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ನೀನು ದುಡ್ಡು ಇಟ್ಕೊಂಡ್ಬಿಟ್ಟಿದ್ಯಾ ಇದರಲ್ಲಿ, ಕೊಡು 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 ಅಂದ್ಬಿಟ್ಟು ಕಿತ್ಕೋತಾ ಇದ್ದಾನೆ. ಇದನ್ನು GRSL ತೊಗೊಂಡಿದ್ದು ನಮ್ಮ ಡ್ಯಾಡಿ ನೋಡಿ ಇನ್ನೂ ಸೇಫಾಗಿ ಇಟ್ಕೊಂಡಿದ್ದಾರೆ. ಅದು ಬೇಕು ಮಳೆಯಲ್ಲಿ ಮತ್ತು ಆ ಗಾಡಿಲೆಲ್ಲ ಹೋಗ್ಬೇಕಾದ್ರೆ ಸೇಫ್ ಇರುತ್ತೆ, ಅದು ಕೊಡು ಮೊಬೈಲ್ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇಸ್ಕೊಂಡಿದ್ರು. ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದನ್ನ ಇಟ್ಕೊಂಡು ದುಡ್ಡಿದೆ ಅಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಏನು ಆಗ್ತಾ ಇಲ್ವಾ? ಆಗ್ತೈತೆ, ಆಗ್ತಿದೀವಲ್ಲ. ಗಾಳಿ ಮಳೆ ಇಲ್ಲ ನಿಮ್ಮೂರಲ್ಲಿ ಮಳೆ ಕೇಕ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಕ್ಕಿ ಕೊಡು, ಸ್ವೀಟ್ ತಗೊಳ್ಳಿ ಅಂತ. ಕೇಕ್ ಬೇಡ ಆಮೇಲೆ ಅವರೇ ಎತ್ಕೋತಾರೆ, ಕೊಡು. ಕೊಡು, ಓಪನ್ ಮಾಡ್ಕೊಡು. ಫ್ಲಾಶ್ ತೆಗಿ ಪಮ್ಮಿ ದಯವಿಟ್ಟು. ಬಪ್ಪ ಇಲ್ಲಿ ಬಾ ಕುತ್ಕೋ ಆ ಫ್ಲಾಶ್ ತೆಗಿರಿ ಶ್ವೇತವ್ರೆ. ಇದೆಲ್ಲ ಚೆನ್ನಾಗಿ ಬರುತ್ತೆ. ಕೊಡಲ್ಲಿ ಶ್ವೇತ ಕೊಟ್ರ. ಫಸ್ಟ್ ಊಟ ನಿಮ್ಮದೇ. ಹೇಗಿದೆ? ಮಟನ್ ಚೆನ್ನಾಗಿದೆಯಾ? ನಾಟಿ ಮಟನ್ ಅದು ಹುಡಿಕೊಂಡು ತಂದಿರೋದು. ನೀವು ಹೊರಗಡೆ ಯಾರೋ ಬಂದರು ನೋಡಿ. ಅಪ್ಪು ಅಜ್ಜಿ ಅಪ್ಪು ಸೀರೆ ಕೊಡ್ತಾರಂತೆ, ಬೇಕಾ ನಿಂಗೆ ಅವರು? ಏನು ಗಿಫ್ಟ್ ಅದು? ಆಮೇಲೆ ಓಪನ್ ಮಾಡುವ ಇರು. ಗೈಸ್ ಫೈನಲಿ ಕರೆಂಟ್ ಬಂತು, ಸೆಲೆಬ್ರೇಷನೇ ಮುಗ್ದಾಯ್ತು. ಫಸ್ಟ್ ಊಟ ಶ್ವೇತ ಅವ್ರದ್ದೇನೆ ಊಟ ಮಾಡ್ತಾ ಇದ್ದಾರೆ. ಸೊ ಅವ್ರ ಅಮ್ಮನ ಜೊತೆ ಬಂದಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಸೆಲೆಬ್ರೇಷನ್ ಹೋಗಿ ಏನೇನೋ ಆಯಿತು. ಬೇಜಾರಾಯಿತು, ಫೋಟೋಸ್ ತೊಗೊಳಕ್ಕಾಗಲಿಲ್ವಲ್ಲ ಅಂತ. ಆಗುತ್ತೆ, ಮಳೆ ಬರುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೇಷನ್ ಅದು. ಸೊ ಅಂತೂ ಇಂತೂ ಚೆನ್ನಾಗಾಯಿತು. ಅದರಲ್ಲೇ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅಪ್ಪು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಟಾಡ್ತಾ ಇದ್ದಾನೆ. ಹಾಕಿದ್ದೀನಿ. ಅಯ್ಯೋ ಸುಮ್ಮನಿರಿ ಆಂಟಿ, ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ಇವತ್ತು ನನಗೆ. ತುಂಬ ಒಂಥರ ಡಿಸಪಾಯಿಂಟ್ ಆಗೋಯ್ತು ಇವತ್ತು. ಬಾಯ್ ಮಾಡು. ನೀವು ಹೋದ್ರೆ ಅವನಿಗೆ ಬೇಜಾರು, ನೀವು ಬಂದರೆ ಮಾತ್ರ ಖುಷಿ. ಬಂದ್ರ ರೀತೋರು. ಕರೆಕ್ಟಾಗಿ ಗೆಸ್ ಮಾಡಿದ್ರಿ ನೋಡಿ ರೀತವ್ರೆ ಅಂತ. ಝರ್ ಆಮ ಬನ್ನಿ ಬಾಯ್ ಹುಷಾರು. ಓಕೆ. ಅಯ್ಯೋ ಪಾಪ ಮಲ್ಕೊಬಿಟ್ಟಿದ್ದಾನೆ. ವೆಲ್ಕಮ್. ಅಪ್ಪು ಒಳಗಡೆ ಹೊಟ್ಟೋದೆ. ಬನ್ನಿ ಬಾಯ್ ಶ್ವೇತಾ, ಬಾಯ್. ಥ್ಯಾಂಕ್ ಯು ಹೇಳು ಆಂಟಿಗೆ. ಅವನಿಗೆ ಕ್ಯೂರಿಯಾಸಿಟಿ ಇವಾಗ ಏನು ಕೊಟ್ಟಿದ್ದಾರೆ ಅದ್ರೊಳಗೆ. ಬನ್ನಿ ರೂಮ್ ಒಳಗಡೆ ಮಲಗಿಸ್ಬಿಡು. ವೆಲ್ಕಮ್ ಅಣ್ಣ. ಅಯ್ಯೋ ತುಂಬ ಕ್ಯೂರಿಯಾಸಿಟಿ ಅವನಿಗೆ. ಇಲ್ಲ ಅವ್ರಿಗೆ ತಗೊಡ್ಬೇಕಿತ್ತು, ಟಾಯ್ ಕಾರ್ ಬರುತ್ತಲ್ಲ. ಸುಮ್ಮನೆ 15,000 ಇವಾಗ ಬೇಡ. ಹಾಂ ಇಲ್ಲ, ಅದನ್ನ ಕೇಳಿದ್ದ, ನಾನು ಕೊಡ್ಸಿರ್ಲಿಲ್ಲ. ನಾವು ಹೊಸ ಮನೆಗೆ ಶಿಫ್ಟ್ ಆಗ್ತೀವಲ್ಲ, ನಮ್ದೇ ಕಟ್ಸ್ಕೊಂಡು ಅವಾಗ ಕೊಡ್ಸೋಣ ಅಂತ ನಾವು. ಇನ್ನು ದೊಡ್ಡ ತಗೋಬೇಕಾಗುತ್ತೆ. ನೈಸಾ ಆಂಟಿಗೆ ಥ್ಯಾಂಕ್ ಯು ಹೇಳ್ದ. ಯಾರು ಆಂಟಿ ಅನ್ನೋದು
ಯಾರು ಮಾಡಿದ್ದು ಅಡಿಗೆ? ನಾನು ಥ್ಯಾಂಕ್ ಯು ಬಂದಿದ್ದಕ್ಕೆ. ಬರ್ಬೇಕು ತುಂಬಾ ದೂರ ಅನ್ನಿಸ್ತು, ಅದು ಹಾಗೇನೆ ವಾಪಸ್ ಬಂದ್ವಲ್ಲ ಅವಾಗ ತುಂಬಾ ಹತ್ರ. ಓಕೆ ಬಾಯ್. ಶೂಟಲ್ಲಿ ಒಂಥರ ಆಗ್ಬಿಡೈತೆ ಮುಖ ಇವತ್ತು, ಯಾಕೆ ಬೇಜಾರಾಗುತ್ತೆ ಸಿಕ್ಕಾಬಿಟ್ಟೆ. ಮಳೆ ಬಂತಲ್ಲ ಅದಕ್ಕೆ ನಾನು ಜಸ್ಟ್ ಮಿಸ್ ನನ್ನ ಗಾಡಿ ಬಿದ್ದುಬಿಡುವೆ. ಎಲ್ಲರೂ ಹೊರಟ್ರು, ಫ್ರೆಂಡ್ಸ್ ಎಲ್ಲರೂ ಹೊರಟ ಮೇಲೆ ನಾವು ಎಲ್ಲರೂ ಫ್ಯಾಮಿಲಿ ಊಟಕ್ಕೆ ಹೋಗ್ತಿದ್ದೀವಿ. ಊಟ ಮಾಡಿಕೊಂಡು ವಾಕಿಂಗ್ ಹೋಗೋಣ. ಆ್ಯಂಡ್ ನಾನು ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಊಟ ಮಾಡಿಕೊಂಡೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಂತ ವಾಕಿಂಗ್ ಬಂದ್ವಿ. ನಾವು ವಾಕಿಂಗ್ ಬಂದಿದ್ವಿ, ಊಟ ಎಲ್ಲ ಮಾಡಿಕೊಂಡು ವಾಕಿಂಗ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ಆ್ಯಂಡ್ ನಾನು ಕೂಡ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತಲ್ಲ, ಮಾಡಿಕೊಂಡು ಇವಾಗ ಮನೆಗೆ ಹೊರಟ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಬರ್ಡೇ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನಲ್ಲಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಚೆನ್ನಾಗೇ ಆಯಿತು, ಇನ್ನೂ ಚೆನ್ನಾಗಿ ಆಗಬೇಕಿತ್ತು. ನೆಕ್ಸ್ಟ್ ಇಯರ್ ಅಪ್ಪುಗೆ 5 years ಆಗುತ್ತೆ, ಅವಾಗ ಡಿಫ್ರೆಂಟಾಗಿ ಹೊರಗಡೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನು ಮತ್ತೆ ಹೊಸ ವೀಡಿಯೋದಾಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಅಪ್ಪುಗೆ ಟಾಯ್ ಕಾರ್ ತೊಗೊಡ್ಬೇಕಿತ್ತು, ಸೊ ಇವಾಗ ಬೇಡ ಸದ್ಯಕ್ಕೆ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಕೊಡ್ಸೋಣ ಅಂದ್ಬಿಟ್ಟು ನಾವೇ ಸುಮ್ಮನೆ ಆಗಿದ್ದೀವಿ. ಅವನು ಏನು ಕೇಳೋಕ್ಕೆ ಹೋಗಿಲ್ಲ. ಸೊ ಅಕಸ್ಮಾತ್ ನೆನೆಸ್ಕೊಂಡ್ರೆ ಆ ಟೈಮ್ಗೆ ಕೊಡಿಸ್ಬಿಡೋಣ ಅಂದ್ಕೊಂಡಿದ್ವಿ. ಸೊ ಯಾ ಬಾಯ್. ಬಾಯ್ ಬಾಯ್.